ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಬೆಳಿಗ್ಗೆನೇ ಎದ್ದಿದ್ದೀನಿ. ಎದ್ದ ತಕ್ಷಣವೇ ಇಲ್ಲಿ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಟೀ ಎಲ್ಲ ಕುಡ್ದಾಯಿತು. ಇವಾಗ ಬೆಂಗಳೂರಲ್ಲಿ ತುಂಬಾ ಚಳಿ ಇದೆ. ಈ ವರ್ಷ ಅಂತೂ ತುಂಬಾ ಚಳಿ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ನಾವು ಎದ್ದಿರೋದನ್ನು ಲೇಟೇ. 8 ಗಂಟೆಗೆ ಎದ್ವಿ. ಇವಾಗ ಟೈಮ್ ನೋಡ್ರಿ 9:30 ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಬೇಗನೆ ನಮ್ಮ ಯಜಮಾನ್ರಿಗೆ ನಾಷ್ಟ ಮಾಡೋಣ ಅಂಥೇಳಿ ಇವತ್ತು ಸ್ಪೆಷಲ್ಲಾಗಿ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡು ಇವತ್ತು ಚೆನ್ನ ಮಸಾಲ ಮಾಡೋಣ ಹೋಟೆಲ್ ಸ್ಟೈಲಲ್ಲಿ ಅಂದ್ಕೊಂಡು ನೈಟೇ ನಾನು ಇಲ್ಲಿ ಚೆನ್ನನೆಲ್ಲ ನೆನೆಸಿಟ್ಟಿದ್ದೆ. ಇವಾಗ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಇದು. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಾಡೋಣ ಅಂಥೇಳಿ ಇಲ್ಲಿ ಚೆನ್ನ ಮಸಾಲಾನ ಮಾಡ್ತಾಯಿದ್ದೀನಿ. ಬರ್ರಿ ಇವತ್ತಿನ ಲಾಗಲ್ಲಿ ಏನೇನಾಗುತ್ತೆ ಅಂತ ಅದನ್ನೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾವ ಥರ ಮಾಡ್ತೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಹಾಗೆ ಈರುಳ್ಳಿ, ಟೊಮೆಟೊ, ನಾವೇನು ಪಲಾವ್ಗೆ ಮಸಾಲೆಗಳು ಹಾಕ್ತೀವಿ ನೋಡಿ ಅದೆಲ್ಲ ಮಸಾಲೆಗಳನ್ನ ಹಾಕ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೆ. ಅದು ಒಂದು ಮಸಾಲಾನ ರೆಡಿ ಮಾಡಿ ಸ್ವಲ್ಪ ನೆಂದಿರುವಂಥ ಕಡಲೆಕಾಳು ಕೂಡ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾವೇನು ಬೇಯಿಸ್ಕೊಂಡಿದ್ವಿ ನೋಡಿರಿ ಚೆನ್ನಾಗನ್ನು ಅದನ್ನು ಹಾಕ್ಕೊಂಡಿದ್ದೆ. ಆಮೇಲೆ ರುಬ್ಬಿರುವಂಥ ಮಸಾಲ ಕೂಡ ಹಾಕ್ಕೊಂಡೆ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರ ಪುಡಿನೂ ಹಾಕ್ಕೊಂಡಿದ್ದೆ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕೆ ಇಟ್ಕೊಂಡಿದ್ದೆ. ಫಸ್ಟು ಇದು ನೀರು ಥರನೇ ಇರುತ್ತೆ. ಆಮೇಲೆ ನಾವು ಕುದಿಸಿದಂಗೆಲ್ಲ ಅದು ಗಟ್ಟಿಯಾಗಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುವಂಥ ಚೆನ್ನ ಮಸಾಲ ಸೂಪರಾಗಿ ಬಂದಿತ್ತು ನೋಡಿರಿ. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ಚೆನ್ನ ಮಸಾಲ ಅಂತೂ ರೆಡಿ ಆಯಿತು. ಹಾಗೆ ಇವತ್ತು ನಾಷ್ಟಕ್ಕೆ ನಾನಿಲ್ಲಿ ಏನೇನು ಮಾಡ್ತಾಯಿದ್ದೀನಿ ಅಂತ ಅದು ಕೂಡ ತೋರಿಸ್ತೀನಿ. ಇವಾಗ ನೋಡಿರಿ ಇದು ಕುದೀಲಿ ಅಷ್ಟರಲ್ಲಿ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿರಿ ಇದು. ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಪೂರಿನೂ ಮಾಡ್ಕೊತೀನಿ. ಹಾಗೆ ಇದು ಬೆಳಗ್ಗೆನೇ ಪೂರಿ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ ನನಗೆ. ಅದಕ್ಕೆ ನಾನು ಸ್ವಲ್ಪ ರೈಸ್ ಬಾತ್ನೂ ಮಾಡ್ಕೊತೀನಿ. ಮನೆಯಲ್ಲಿ ಪುದೀನ ಜಾಸ್ತಿ ಇತ್ತು, ಅದಕ್ಕೆ ಪುದೀನ ರೈಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಪುದೀನ ರೈಸ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ಗೆ ನಾವು ಏನೇನು ಸ್ಪೈಸಸ್ನ ಹಾಕ್ಕೊತೀವಿ ನೋಡಿರಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಅದನ್ನೆಲ್ಲನೂ ಹಾಕ್ಕೊಂಡಿದ್ದೆ. ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮಸಾಲ ಕೂಡ ರೆಡಿ ಮಾಡಿಕೊಂಡೆ, ಬಟ್ ಅದು ವಿಡಿಯೋ ಸ್ಕಿಪ್ ಆಗಿದೆ. ಮಸಾಲೆಗೆ ನಾನು ಏನೇನು ಹಾಕ್ಕೊಂಡಿದ್ದೆ ಅಂದರೆ ರುಬ್ಬಬೇಕಾದ್ರೆ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಪುದೀನನ ಹಾಕ್ಕೊಂಡು ಅದನ್ನು ರುಬ್ಬಿ ಇಟ್ಕೊಂಡಿದ್ದೆ ನೋಡಿ. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊನ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಹಾಗೆ ಸ್ವಲ್ಪ ಏನು ಇಟ್ಕೊಂಡಿದ್ದೆ ನೋಡಿರಿ ಕಾಬೂಲ್ ಕಡಲೆಕಾಳು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಬಿರುವಂಥ ಸ್ವಲ್ಪ ಏನು ನಾವು ಮಸಾಲ ರುಬ್ಕೊಂಡಿದ್ದೀವಿ ನೋಡಿರಿ ಅದನ್ನೆಲ್ಲನೂ ಹಾಕ್ಕೊಂಡು ಇವಾಗ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಉಪ್ಪು, ಅಚ್ಕಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಹಸಿ ವಾಸನೆ ಹೋಗೋವರೆಗೂ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಕುದಿ ಬರಲಿ ಅಂತೇಳಿ ಇಟ್ಕೊಂಡಿದ್ದೆ. ಆಮೇಲೆ ಇವಾಗ ಇದಕ್ಕೆ ತೊಳೆದಿರುವಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಇವಾಗ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು 2-3 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ 1-2 ಥರ ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನ ನೀರು ಹಾಕ್ಕೊಂಡು ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ ನೋಡಿರಿ ಕುಕ್ಕರ್ನ. ಇದು ಒಂದು 2-3 ವಿಸಿಲ್ ಬರಲಿ ಅಷ್ಟರಲ್ಲಿ ನಾನು ಪೂರಿನ ಮಾಡ್ಕೊಳ್ಳೋಣ ಅಂತ ಇವಾಗ ಪೂರಿನೂ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇವಾಗ ಬಿಸಿ ಬಿಸಿ ಪೂರಿನೂ ರೆಡಿ ಆಗ್ತಾಯಿದೆ ನೋಡಿರಿ, ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಇದು ಗೋಧಿ ಹಿಟ್ಟಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿತ್ತು. ಹಾಗೆ ತುಂಬಾ ಉಬ್ಬಿ ಕೂಡ ಬಂದಿತ್ತು. ಎಣ್ಣೆನೂ ಹಿಡಿದಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಅಷ್ಟರಲ್ಲಿ ಇಲ್ಲಿ ಪೂರಿನೂ ರೆಡಿ ಆಗ್ತಾಯಿದೆ. ಇವಾಗ ವಿಸಿಲು ಬಂತು ನೋಡಿರಿ ಇಲ್ಲಿ ಕುಕ್ಕರ್ದು. ಇವಾಗ ನಾನು ಏನೇನು ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ.
ಇಲ್ಲಿ ಪೂರಿನ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಒಂದು 10-12 ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೆಳಿಗ್ಗೆ ಒಂದು ಟೈಮ್ಗೆ ಸಾಕು ಅಂತೇಳಿ. ಹಾಗೆ ಇಲ್ಲಿ ಚೆನ್ನ ಮಸಾಲನೂ ರೆಡಿಯಾಗಿದೆ. ಹಾಗೆ ರೈಸ್ ಕೂಡ ರೆಡಿಯಾಗಿದೆ ನೋಡಿರಿ, ಇನ್ನೂ ವಿಸಿಲ್ ಹಾರಿಲ್ಲ ಅದು. ಇಲ್ಲಿ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಯಜಮಾನ್ರಿಗೆ ಹಾಕ್ಕೊಡ್ತೀನಿ ನೋಡಿರಿ ಚೆನ್ನ ಮಸಾಲ ಅಂತೂ ಸಖತ್ತಾಗಿ ಬಂದಿದೆ. ಹೋಟೆಲ್ ಸ್ಟೈಲಲ್ಲಿ ಹೋಟೆಲ್ ಟೇಸ್ಟೇ ಇತ್ತು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ತುಂಬಾ ಟೇಸ್ಟಿಯಾಗಿ ಬಂದಿದೆ ಅಂಥೇಳಿ. ನಾವು ಸಾವಿರಾರು ರೂಪಾಯಿ ಕೊಟ್ಟು ಹೋಟೆಲಲ್ಲಿ ಖರ್ಚು ಮಾಡಿಕೊಂಡು ಒಂದು ಟೈಮ್ ತಿನ್ಕೊಂಬರ್ತೀವಿ. ಏನಿಲ್ಲ ಅಂದರೆ ಇಬ್ಬರೇ ಜನ, ನಾನು ನಮ್ಮ ಯಜಮಾನ್ರು ಇಬ್ಬರೇ ಹೋಗಿ ಹೋಟೆಲಲ್ಲಿ ಒಂದು ಟೈಮ್ ಊಟ ಮಾಡಿದರೆ ಒಂದು 600ರಿಂದ ಒಂದು 800ವರೆಗೂ ಆಗುತ್ತೆ. ಈ ಥರ ಚೆನ್ನ ಮಸಾಲ ರೋಟಿ ಕರ್ರಿ ಆ ಥರ ಏನಾದರೂ ತೊಗೊಂಡ್ರೆ. ನಾವು ಮನೆಯಲ್ಲೇ ಈ ಥರ ಟೇಸ್ಟಿಯಾಗಿ ಅಡುಗೆನ ಮಾಡಿಕೊಂಡು ತಿನ್ಬೋದು. ಅದಕ್ಕೆ ನಾನು ಇವಾಗ ಜಾಸ್ತಿ ಹೋಟೆಲ್ಗೇನೂ ಹೋಗಲ್ಲ, ಮನೆಯಲ್ಲೇ ಎಲ್ಲ ಈ ಥರ ಟೇಸ್ಟಿಯಾಗಿ ಅಡುಗೆನೆಲ್ಲ ಮಾಡಿ ನಮ್ಮ ಯಜಮಾನ್ರಿಗೆ ಕೊಡ್ತಾ ಇರ್ತೀನಿ. ನಮ್ಮ ಯಜಮಾನ್ರು ಅಷ್ಟೇ ಚೆನ್ನಾಗಿದೆ ಅಂತೇಳಿ ಖುಷಿಪಟ್ಟು ತಿಂತಾರೆ. ಗಂಡನಿಗೆ ಈ ಥರ ಮಾಡಿಕೊಟ್ಟು ಅವ್ರು ಚೆನ್ನಾಗಿದೆ ಅಂತ ಹೇಳಿದಾಗ ನಮಗೆ ಎಷ್ಟು ಖುಷಿಯಾಗುತ್ತೆ ನೋಡಿ. ಇವಾಗ ನೋಡಿರಿ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ನೋಡಿ. ಹೊಗೆ ಯಾವ ಥರ ಬರ್ತಾಯಿದೆ, ಉದುರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ರೈಸು. ಪುದೀನ ರೈಸು ಅಷ್ಟೇ ಸಖತ್ ಟೇಸ್ಟಾಗಿತ್ತು. ನಮ್ಮ ಯಜಮಾನ್ರು ಸೂಪರಾಗಿದೆ ಇವತ್ತಿನ ನಾಷ್ಟ ಅಂತ ಹೇಳ್ತಾಯಿದ್ರು. ಇವಾಗ ನೋಡಿ ನಾನು ನಮ್ಮ ಯಜಮಾನ್ರು ಊಟ ಮಾಡ್ತಾಯಿದ್ದೀವಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಶಾಪಿಂಗ್ ಇದೆ ಅಂಥೇಳಿ ಹೊರಗಡೆ ಹೋಗಬೇಕು. ಏನು ಶಾಪಿಂಗ್ ಮಾಡ್ತೀವಿ ಏನು ಅಂತ ನಿಮ್ಮ ಹತ್ರ ತೋರಿಸ್ತೀನಿ. ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂಥೇಳಿ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ. ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಶಾಪಿಂಗ್ನ ಮಾಡ್ತೀವಿ. ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ. ಬಟ್ ನಾನು ಏನೇನೋ ತೊಗೋಬೇಕಂತ ಅಂದ್ಕೊಂಡು ಹೋಗಿದ್ದೆ, ಬಟ್ ಏನೂ ತೊಗೊಂಡು ಬರಲಿಲ್ಲ. ಇವಾಗ ಚಿಕ್ಕಪೇಟೆಗೆ ಬಂದ್ವಿ ನೋಡಿರಿ, ನಾನು ನಮ್ಮ ಸಂಜು ಇಬ್ಬರು. ಫಸ್ಟು ಬಂದ ತಕ್ಷಣವೇ ಇಲ್ಲಿ ಮೈಸೂರು ಬ್ಯಾಂಕ್ ಹತ್ರನೇ ಇಳ್ಕೊಂಡ್ವಿ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿರಿ ಬುಕ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಮಾರ್ತಾ ಇದ್ದಾರೆ. ಇವತ್ತು ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಆಮೇಲೆ ಸಂಕ್ರಾಂತಿ ಹಬ್ಬನೂ ಇತ್ತು ನೋಡಿರಿ, ಹಂಗಾಗಿ ತುಂಬಾ ಗದ್ದಲ ಇತ್ತು. ಅದಕ್ಕೆ ಜಾಸ್ತಿ ಏನೂ ತೊಗೊಳ್ಳಿಲ್ಲ. ನಾನು ಬೇರೆ ಟೈಮಲ್ಲಿ ಯಾವಾಗಾದರೂ ತೊಗೊಂಡ್ರಾಯ್ತು, ಇವಾಗ ತುಂಬಾ ರಶ್ ಇದೆ ಅಂಥೇಳಿ ಜಸ್ಟ್ ಬಟ್ಟೆ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀವಿ. ಒಂದು 3-4 ಅಂಗಡಿ ಓಡಾಡಿ ನೋಡಿದ್ವಿ. ನಾನು ಅಂಬ್ರೆಲಾ ಥರ ಡ್ರೆಸ್ ತೊಗೊಳ್ಳೋಣ ಅಂತ ಹೋದೆ, ಬಟ್ ಅಲ್ಲಿ ಎಲ್ಲ ಅಂಗಡಿನೂ ತುಂಬಾ ರಶ್ ಇದ್ವು, ಹಂಗಾಗಿ ತೊಗೊಳ್ಳಿಲ್ಲ. ನಾವು ಇಲ್ಲಿ ಒಂದು ಅಂಗಡಿಗೆ ಬಂದು ಇಲ್ಲಿ ಸುಮ್ಮನೆ ನಾರ್ಮಲ್ ಡ್ರೆಸ್ನ ನೋಡ್ತಾ ಇದ್ವಿ. ಅಂಬ್ರೆಲಾ ಡ್ರೆಸ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗ್ತಾಯಿತ್ತು ನನಗೆ, ಹಂಗಾಗಿ ಇರಲಿ ಸಿಂಪಲ್ಲಾಗಿ ನೋಡೋಣ, ಮತ್ತು ನೆಕ್ಸ್ಟು ಯಾವ ಹಬ್ಬಕ್ಕಾದ್ರೂ ತೊಗೊಳ್ಳೋಣ ಅಂಥೇಳಿ ಇಲ್ಲಿ ಸಿಂಪಲ್ಲಾಗಿ ಡ್ರೆಸ್ನ ನೋಡ್ತಾ ಇದ್ದೀವಿ. ಈ ಥರ ತೊಗೊಂಡ್ರೆ ಡೈಲಿ ಯೂಸ್ಗೂ ಆಗುತ್ತೆ ಅಂಥೇಳಿ, ಇವಾಗ ಸದ್ಯಕ್ಕೆ ಹಬ್ಬಕ್ಕೆ ಉಟ್ಕೊಂಡ್ರಾಯ್ತು ಮತ್ತು ಡೈಲಿ ಯೂಸ್ಗೂ ಆಗುತ್ತೆ ಅಂಥೇಳಿ ಈ ಥರ 2 ಡ್ರೆಸ್ನ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ ನೋಡಿರಿ. ಜಾಸ್ತಿ ಏನೂ ತೊಗೊಳ್ಳಿಲ್ಲ, ಬರೀ ಸುಮ್ಮನೆ ಸುತ್ತಾಡಿ ಟೈಮ್ ವೇಸ್ಟ್ ಆಗಿಬಿಡ್ತು. ಆಮೇಲೆ ಅಲ್ಲೇನೂ ತಿನ್ನಲೇ ಇಲ್ಲ. ಮನೆಗೆ ಬಂದು ಮನೆ ಹತ್ರ ಇರೋ ಒಂದು ಚಾಟ್ಸ್ ಅಂಗಡಿ ಬಂದು ಇಲ್ಲಿ ಬೇಲ್ಪುರಿ, ಆಮೇಲೆ ಗೋಬಿ ಮಂಚೂರಿ, ದಹಿ ಪೂರಿ ಎಲ್ಲನೂ ತೊಗೊಂಡು ನಾನು ನಮ್ಮ ಸಂಜು ತಿಂದ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ನೋಡಿರಿ. ಇವಾಗ ಮನೆಗೆ ಬಂದಾದಮೇಲೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ನೋಡಿರಿ. ಇದು ಚಿಕ್ಕದಾಗಿರುವಂಥ ಭರಣಿಗಳು, ಉಪ್ಪಿನಕಾಯಿ ಅದು ಎಲ್ಲ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಿದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಅದಕ್ಕೆ ಇದೆರಡು ಇರಲಿ ಅಂತೇಳಿ ಇವೆರಡು ಭರಣಿಗಳು ತೊಗೊಂಬಂದಿದ್ದೀನಿ. ಇದರಲ್ಲಿ ಉಪ್ಪಿನಕಾಯಿ ಹಾಕೋಕ್ಕೆ ಬರುತ್ತೆ ಅಂತೇಳಿ. ಕಲರು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಡಿಸೈನು ಕಲರ್ಸು. ಅದಕ್ಕೆ ಇದೆರಡು ಭರಣಿನ ತೊಗೊಂಡು ಬಂದಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಇಲ್ಲಿ ಆವಾಗಲೇ ತೋರಿಸಿದ್ದೆ ನೋಡಿ ಬಟ್ಟೆನ 2 ಜೊತೆ ಡ್ರೆಸ್ ತೊಗೊಂಡಿದ್ದೀನಿ ಅಷ್ಟೇ. ನಮ್ಮ ಸಂಜು ಏನೂ ತೊಗೊಳ್ಳಿಲ್ಲ. ಜಸ್ಟ್ ಇದು ಒಂದು ಸೀರೆ ಯಾರಿಗಾದ್ರೂ ಉಡ್ಸೋಕ್ಕೆ ಬರುತ್ತೇನೋ ಇರಲಿ ಅಂತೇಳಿ ಸುಮ್ಮನೆ ಇದೊಂದು ತೊಗೊಂಡೆ ಅಷ್ಟೇ. ಅದು ನಂದಲ್ಲ, ನಮ್ಮ ಅಕ್ಕಂದು. ಅವ್ರು ಹೇಳಿದ್ರು ಒಂದು ತೊಗೊಂಡು ಬಾ ಅಂಥೇಳಿ, ಅವ್ರಿಗೊಂದು ತೊಗೊಂಬಂದೆ. ಇದೇ ಆಗಿತ್ತು ನೋಡಿರಿ ಇವತ್ತಿನ ನನ್ನ ಲಾಗು. ಮತ್ತು ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ. ಬಾಯ್.